ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ನಿಮಗೆ ಚಿಕನ್ ಚೆಟ್ಟಿನಾಡ್ ಅಂತ ಹೇಳ್ತೀವಿ ನೋಡಿ, ಆ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬ ಯಮ್ಮಿಯಾಗಿರುತ್ತೆ. ತುಂಬ ಸಿಂಪಲ್ ಕೂಡ ಉಂಟು. ಖಂಡಿತ ನಿಮಗೆ ಇಷ್ಟ ಕೂಡ ಆಗುತ್ತೆ. ಚಿಕನ್ನಲ್ಲಿ ನಾನು ಸುಮಾರು ರೆಸಿಪಿ ನಿಮಗೆ ತೊಗೊಂಡು ಬಂದಿದ್ದೀನಿ. ಎಲ್ಲರೂ ನೀವು ಇಷ್ಟಪಟ್ಟಿದ್ದೀರಾ. ಇದನ್ನು ಕೂಡ ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತುಂಟು. ನನ್ನ ರೆಸಿಪಿ ಯಾರಿಗೆಲ್ಲ ಇಷ್ಟ ನೋಡಿ, ಅವರು ಇವಾಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪೀಸನ್ನು ಶೇರ್ ಮಾಡ್ತಾಯಿರಿ. ಓಕೆ, ಇನ್ನೂ ಕೂಡ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಂತ ಹೇಳಿ. ಸ್ವಲ್ಪ ಡಿಫ್ರೆಂಟಾಗಿ ಉಂಟು ಇದು ರೆಸಿಪಿ, ಹಾಗಾಗಿ ಖಂಡಿತ ಇದನ್ನು ನೀವು ಟ್ರೈ ಮಾಡಿ. ಓಕೆ, ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಇದನ್ನು ಮಾಡೋದಂತೇಳಿ. ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ. ಮಸಾಲೆ ಎಲ್ಲ ಫ್ರೈ ಮಾಡಲಿಕ್ಕುಂಟು, ಹಾಗಾಗಿ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಒಣಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಖಾರ ಸ್ವಲ್ಪ ಕಮ್ಮಿ ಅಂತ ಅನಿಸಿದರೆ ಕಮ್ಮಿ ಹಾಕ್ಬೋದು, ಆದರೆ ಇದು ಸ್ವಲ್ಪ ಖಾರ ಹುಳಿ ಎಲ್ಲ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾವಿವಾಗ ಸ್ವಲ್ಪ ಮೆಂತೆ, ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಗೂ ಇಲ್ಲಿ ನಾನು ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ, 1.5 ಸ್ಪೂನಷ್ಟು. ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿದ್ದನ್ನು ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ. ಕಪ್ ಮಾಡಲಿಕ್ಕೆ ಹೋಗಬೇಡಿ ಮಸಾಲ. ಆಮೇಲೆ ಇದಕ್ಕೆ ಟೊಮೆಟೊವನ್ನು ಹಾಕೋಣ. ನಾನಿಲ್ಲಿ 4 ಟೊಮೆಟೊವನ್ನು ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾವು ಇವಾಗ ಸ್ವಲ್ಪ ಅರಿಶಿನ ಪೌಡರ್ ಹಾಕೋಣ. ಟೊಮೆಟೊ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು, ಒಳ್ಳೆ ರೀತಿಯಲ್ಲಿ ಸ್ಮೂತ್ ಆಗಬೇಕು. ಹಾಗಾಗಿ ಕರೆಕ್ಟಾಗಿ ಇದನ್ನು ನೀವು ಮಸಾಲವನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ನೋಡಿ, ಅಷ್ಟು ಚೆನ್ನಾಗಾಗುತ್ತೆ ಇದು. ಇವಾಗ ನಾವು ಇದಕ್ಕೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲದಿದ್ದರೆ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ಓಕೆ, ಚೆನ್ನಾಗಿ ಸ್ಮೂತ್ ಆಗುವವರೆಗೂ ಇದನ್ನು ಫ್ರೈ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಳುಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, 1 ಹೂವು. ಓಕೆ, ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಇವಾಗ ಇದರಲ್ಲಿ ಟೊಮೆಟೊ ಎಲ್ಲ ಉಂಟು ನೋಡಿ, ಅದು ಚೆನ್ನಾಗಿ ಸ್ಮೂತ್ ಆಗಬೇಕು. ಅಷ್ಟರವರೆಗೆ ಇದನ್ನು ನಾವು ಹಾಗೆ ಇಡೋಣ. ಸ್ವಲ್ಪ ಗ್ಯಾಸನ್ನು ಸ್ಲೋ ಮಾಡಿ ಬೇಕಿದ್ರೆ ಮುಚ್ಚಿ ಇಡಿ ನೀವು. ಓಕೆ, ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಮೂತ್ ಆಗಿದೆ. ಈ ರೀತಿ ಆಗಬೇಕು ಮಸಾಲ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಿ ಆಮೇಲೆ ನಾವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡೋಣ. ಇವಾಗ ತಣ್ಣಗಾಗಿದೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಕಡಾಯಿಯಲ್ಲಿ ನಾನು ತುಪ್ಪವನ್ನು ಹಾಕ್ತಾಯಿದ್ದೆ. ಅದೇ ನಾವು ಮಸಾಲ ಮಾಡಿದ್ದೀವಿ ನೋಡಿ, ಅದೇ ಕಡಾಯಿಯಲ್ಲಿ ನಾನಿವಾಗ ತುಪ್ಪವನ್ನು ಹಾಕ್ತಾಯಿದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು. ತುಪ್ಪ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಚೆನ್ನಾಗಾಗುತ್ತೆ. ಇವಾಗ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 4 ಒಣಮೆಣಸು ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಬೇಕೇ ಬೇಕು ಇದಕ್ಕೆ. ಚೆಟ್ಟಿನಾಡು ಹೇಳಿದ ಮೇಲೆ ಕರಿಬೇವು ಸೊಪ್ಪು ಹಾಕಲೇಬೇಕು. ಆಮೇಲೆ 1 ನೀರುಳ್ಳಿ ಸಾಕು ಇದಕ್ಕೆ. ನೀರುಳ್ಳಿ ರೇಟ್ ತುಂಬ ಜಾಸ್ತಿ ಆಗಿದೆ ನೀರುಳ್ಳಿ ರೇಟ್. ಓಕೆ, ನಾನಿವತ್ತು ತರುವಾಗ ಇಲ್ಲಿ 70 ಚಿಲ್ಲರೆಯನ್ನು ಉಂಟು ಇವತ್ತು. ಓಕೆ, ಚೆನ್ನಾಗಿ ಇದನ್ನು ಕೆಂಪಾಗುವವರೆಗೂ ನಾವು ಫ್ರೈ ಮಾಡಲಿಕ್ಕೆ ಉಂಟು. ಒಣಮೆಣಸು ಕೂಡ ಒಳ್ಳೆ ರೀತಿಯಲ್ಲಿ ಇದರಲ್ಲಿ ಫ್ರೈ ಆಗಬೇಕು, ಆವಾಗ ಅದರ ಒಂದು ಸ್ಮೆಲ್ಲೇ ಟೇಸ್ಟೇ ಚೆನ್ನಾಗಿರುತ್ತೆ. ಓಕೆ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಕೆಂಪಾಗಿದೆ ನೋಡ್ಬೋದು ನೀವು. ಇವಾಗ ಇದಕ್ಕೆ ನಾವು ಏನು ಮಾಡೋಣ ಅಂದರೆ ಚಿಕನನ್ನು ಹಾಕೋಣ ನೋಡಿ. ಈ ರೀತಿ ಗ್ಯಾಸನ್ನು ಫಾಸ್ಟಲ್ಲಿ ಇಡಿ. ತುಪ್ಪಕ್ಕೆ ಚಿಕನನ್ನು ಹಾಕಿ ನಾವು ಇದರಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಲಿಕ್ಕೆ ಉಂಟು. ನಾನಿಲ್ಲಿ 1.5 kg ಚಿಕನ್ ತೊಗೊಂಡಿದ್ದೀನಿ.
ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನೀವು ಮಾಡಿದರೆ. ಓಕೆ ನೋಡಿ, ಚೆನ್ನಾಗಿ ಸ್ವಲ್ಪ ಹೊತ್ತು ಮೇಲೆ ಕೆಳಗೆ ಮಾಡಿ ಇದರಲ್ಲಿ ನಾವು ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಬೇಕು. ಇದರ ನೀರು ಬಿಡಬಾರ್ದಿಲ್ಲಿ, ಹಾಗಾಗಿ ಗ್ಯಾಸನ್ನು ನಾನು ಹೇಳಿದೆ ನೋಡಿ ಫಾಸ್ಟಲ್ಲೇ ಇಡಿ ಅಂತ ಹೇಳಿ. ಓಕೆ, ಸ್ವಲ್ಪ ಹೊತ್ತು ಚೆನ್ನಾಗಿ ಇದು ಫ್ರೈ ಮಾಡಿ. ಓಕೆ ನೋಡಿ, ಫ್ರೈ ಆಗ್ತಾ ಬಂದಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಒಮ್ಮೆ ಮೇಲೆ ಕೆಳಗೆ ಮಾಡಿ. ನಾವು ಆಲ್ರೆಡಿ ಮಸಾಲಕ್ಕೆ ಹಳದಿ ಹಾಕಿದ್ರಿಂದ, ಅರಿಶಿನ ಹಾಕಿದ್ರಿಂದ ಇದಕ್ಕೆ ಹಾಕಬೇಕಂತ ಇಲ್ಲ. ಓಕೆ, ಇವಾಗ ನಾನಿಲ್ಲಿ ಇದಕ್ಕೆ ನಾವು ಮಸಾಲ ಕಡ್ದಿದ್ವಿ ನೋಡಿ, ಗ್ರೈಂಡ್ ಮಾಡಿದ್ವಿ ನೋಡಿ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಓಕೆ ನೋಡಿ, ಇವಾಗ ನೀರು ಹಾಕಬೇಕಂತ ಇಲ್ಲ, ಇದಕ್ಕೆ ನೀರು ಹಾಕಿದ್ದು ಇದು ಮಾಡಲಿಕ್ಕಿಲ್ಲ. ಹಾಗಾಗಿ ಎಷ್ಟು ಗಟ್ಟಿಯಾಗುತ್ತೆ ಅಷ್ಟು ಗಟ್ಟಿಯಾಗಿ ಇಡಿ ಇದನ್ನು. ಬೇಕಿದ್ರೆ ಸ್ವಲ್ಪ ಮಿಕ್ಸಿಯಲ್ಲಿ ಮಸಾಲೆ ಉಳಿಯುತ್ತೆ ನೋಡಿ, ಅದು ಸ್ವಲ್ಪ ನೀರು ತೊಳೆದು ನೀವು ಹಾಕ್ಬೋದು ಇದಕ್ಕೆ. ಓಕೆ ನೋಡಿ, ಚೆನ್ನಾಗಿ ಇದನ್ನು ಮೇಲೆ ಕೆಳಗೆ ಮಾಡಿ ಈ ರೀತಿ ತಿಕ್ಕಿರಬೇಕು ಯಾವಾಗಲೂ ಮಸಾಲ. ಒಳ್ಳೆ ರೀತಿಯಲ್ಲಿ ಇದನ್ನು ಮೇಲೆ ಕೆಳಗೆ ಮಾಡಿ. ಯಾಕೆಂದರೆ ತುಪ್ಪದಲ್ಲೇ ಈ ಮಸಾಲ ಕೂಡ ಫ್ರೈ ಆಗಬೇಕು. ಮಸಾಲ ಎಲ್ಲ ಇದರಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದು ಆಗಬೇಕು. ಹಾಗಾಗಿ ನಾನು ಹೇಳಿದೆ ನೀರನ್ನು ಸೇರಿಸಬೇಡಿ ಅಂತ. ಗ್ಯಾಸ್ ಫಾಸ್ಟಲ್ಲೇ ಇರಲಿ. ಓಕೆ, ಇವಾಗ ಸ್ವಲ್ಪ ನಾನು ನೋಡಿ ಮಿಕ್ಸಿ ತೊಳೆದ ನೀರು ಸ್ವಲ್ಪ ಹಾಕಿದ್ದೀನಿ ನೋಡಿ. ಯಾವ ರೀತಿ ತುಪ್ಪದಲ್ಲೇ ಮಸಾಲ ಒಟ್ಟಿಗೆ ಚಿಕನ್ ಫ್ರೈ ಆಗ್ತಾ ಉಂಟು ನೋಡಿ, ಅದರೊಟ್ಟಿಗೆ ಇದು ಬೇಯಬೇಕು. ಓಕೆ, ಸ್ವಲ್ಪ ನಾನು ನೀರು ಹಾಕಿದೆ, ಮಿಕ್ಸಿ ತೊಳೆದ ನೀರು ಇದು. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ. ಇವಾಗ ಇದನ್ನು ಬೇಕಿದ್ರೆ ಬೇಯಲಿಕ್ಕೆ ಮುಚ್ಚಿಡಿ ನೀವು. ಚೆನ್ನಾಗಿದು ಬೇಯಲಿ. ಮೀಡಿಯಮ್ ಗ್ಯಾಸನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಇಲ್ಲದ್ರೆ ಫಾಸ್ಟಲ್ಲೂ ಇಟ್ಟರು ಒಳ್ಳೆಯದು. ಫಾಸ್ಟಲ್ಲಿ ಇಟ್ಟರೆ ಮಧ್ಯೆ ಮಧ್ಯೆ ಬಂದು ನೀವು ಸ್ವಲ್ಪ ನೋಡಿಕೊಂಡು ಮೇಲೆ ಕೆಳಗೆ ಮಾಡಿಕೊಂಡು ಹೋಗಬೇಕು. ಓಕೆ ನೋಡಿ, ಯಾವ ರೀತಿ ಡ್ರೈ ಆಗಿದೆ ನೋಡಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಲಿಂಬೆ ರಸವನ್ನು ಹಾಕ್ತಾ ಇದ್ದೀನಿ. ಚಿಕನ್ ಚೆನ್ನಾಗಿ ಇವಾಗ ಬಾಯ್ಲ್ ಆಗಿದೆ, ಈ ರೀತಿ ಆಗಬೇಕು. ಓಕೆ ನೋಡಿ, ಚೆನ್ನಾಗಿ ನೋಡಿ ಮಸಾಲ ಎಲ್ಲ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಲಾಸ್ಟಿಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು ನೋಡಿ. ಈ ರೀತಿ ಒಮ್ಮೆ ಇದನ್ನು ಟ್ರೈ ಮಾಡಿ, ಖಂಡಿತ ನೀವು ಇಷ್ಟಪಡ್ತೀರಾ. ಇವತ್ತು ಸಂಡೇ, ಇವತ್ತು ಕೂಡ ಟ್ರೈ ಮಾಡೋದಾದರೆ ಮಾಡ್ಬೋದು ನೀವು. ತುಂಬ ಚೆನ್ನಾಗಾಗುತ್ತೆ ಇದು. ಬೇಳೆ ಸಾರೆಲ್ಲ ಇದ್ದರೆ ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಹೀಗೇ ನೀವು ರೊಟ್ಟಿಯೊಂದಿಗೆ ಕೂಡ ಇದನ್ನು ತಿನ್ಬೋದು, ಚಪಾತಿಯೊಂದಿಗೆ ಕೂಡ ನೀವು ಇದನ್ನು ತಿನ್ಬೋದು. ಓಕೆ, ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇವತ್ತಿನ ರೆಸಿಪಿ. ಇಷ್ಟ ಆಯ್ತಂತ ಆದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನೋಡಿ. ಈ ರೀತಿ ಬರಬೇಕು, ಕರೆಕ್ಟಾಗಿ ತಿಕ್ಕಾಗಿ ಬರಬೇಕು ಈ ರೀತಿ. ಓಕೆ, ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂತ ಅದರಲ್ಲಿ ಲೈಕ್ ಬಟನ್ ಉಂಟು, ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಲೈಕ್ ನನಗೆ ತುಂಬ ಮುಖ್ಯ. ನೀವು ಎಷ್ಟು ಲೈಕ್ ಮಾಡ್ತೀರ ನೋಡಿ, ಅಷ್ಟು ವಿಡಿಯೋ ಎಲ್ಲರೂ ನೋಡ್ತಾ ಇರ್ತಾರೆ. ಹಾಗಾಗಿ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ತಾಯಿರಿ. ವಾಟ್ಸಪ್, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ನನ್ನ ಈ ರೆಸಿಪಿಯನ್ನು ಅಲ್ಲಿ ಶೇರ್ ಬಟನ್ ಉಂಟು ನೋಡಿ, ಅಲ್ಲಿಂದ ಶೇರ್ ಮಾಡಿ. ಹಾಗೂ ಇನ್ನೂ ಕೂಡ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.